ನೋವಾಗುತ್ತೆ, ನೊಂದ್ಕೋತೀನಿ. ಅದನ್ನು ಬಿಟ್ಟು ಬೇರೆ ಏನು ಮಾಡೋಕ್ಕಾಗುತ್ತೆ ಹೇಳಿ? ಹಣೆ ಬರಹ ಚೇಂಜ್ ಮಾಡಿ ಶ್ರೀಮಂತ ಆಗಕ್ಕಾಗುತ್ತಾ? ಆಗುತ್ತಾ? ಚಿಕ್ಕ ವಯಸ್ಸಿನಿಂದ ನೊಂದ್ಕೋತಾನೇ ಇದ್ದೀನಿ. ಅಕ್ಕಪಕ್ಕದವರು, ನೆಂಟರುಗಳು ನಿಮ್ಮ ಮಗ ಏನು ಓದ್ತಿದ್ದಾನೆ ಅಂತ ಕೇಳೋದ್ರಿಂದ ಶುರುವಾಯಿತು. ಆಮೇಲೆ SSLC ಆದಮೇಲೆ ಏನು ಓದ್ತಾನೆ ಅಂತ ಬಂತು. PUC ಆದಮೇಲೆ ಏನು ತಗೋತಾನೆ ಅಂತ ಕೇಳೋಕೆ ಶುರು ಮಾಡಿಕೊಟ್ರು. ಡಿಗ್ರಿ ಮುಗಿಸಿದ್ಮೇಲೆ ಕೆಲಸ ಸಿಗ್ಲಿಲ್ವಾ ಅಂದ್ರು. ಕೆಲಸ ಏನೋ ಸಿಕ್ತು, ಡೀಸೆಂಟಾಗಿ ಸಂಬಳನೂ ಬರ್ತಿದೆ. ಆದರೆ ಈಗ 30 ಆಯ್ತು, ಮಗನಿಗೆ ಮದುವೆ ಮಾಡಲ್ವಾ ಅಂತಿದ್ದಾರೆ. ನಂದು ಒಂದು ಆಸೆ ಇರಲ್ವಾ? ನಂದು ಅಂತ ಒಂದು ಸಂಸಾರ ಮಾಡಬೇಕು, ಅಪ್ಪ ಅಮ್ಮ ನಾನು ನನ್ನ ಹೆಂಡತಿ ಒಟ್ಟಿಗೆ ಇರಬೇಕು ಅಂತ. ಆದರೆ ಈಗೀಗಂತೂ ಮಾತೆತ್ತಿದ್ರೆ ಮಿನಿಮಮ್ 80,000 ದುಡಿಯೋ ಹುಡುಗನೇ ಬೇಕು ಅಂತಿದ್ದಾರೆ ಹುಡುಗಿರು. ನನಗೆ ಬರೋದು 40,000. ಕಷ್ಟ ಏನಿಲ್ಲ, ಆದರೆ ಮುಂದೊಂದು ದಿನ ಮಕ್ಕಳಾದ್ಮೇಲೆ ಕಷ್ಟ ಆಗ್ಬೋದು. ನಿನ್ನಂಥವನ್ನ ಮದುವೆ ಮಾಡಿಕೊಂಡು ಜೀವನ ಪರ್ಯಂತ ಕಷ್ಟಪಡೋಕ್ಕಾಗಲ್ಲ ಅಂತ ಮುಖದ ಮೇಲೆ ಹೇಳ್ಬಿಟ್ಟು ಹೋಗ್ತಾರೆ ಸರ್. ಮುಖದ ಮೇಲೆ ಹೇಳ್ಬಿಟ್ಟು ಹೋಗ್ತಾರೆ.